2 ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರಲಿದ್ದಾರೆ ಪ್ರಣಬ್ ಮೊಹಂತಿಯವರು. ಶೋಧ ಕಾರ್ಯದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇವತ್ತು 6ನೇ ಪಾಯಿಂಟ್ಗೆ ಮೊಹಂತಿಯವರು ಭೇಟಿ ಕೊಡುವ ಸಾಧ್ಯತೆ ಇದೆ. ಈ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯಾಗಿದೆಯಲ್ಲ, ಆ ಎಸ್ಐಟಿಯ ಮುಖ್ಯಸ್ಥರಾಗಿದ್ದಾರೆ ಪ್ರಣಬ್ ಮೊಹಂತಿಯವರು. ಅವರು ಇವತ್ತು 6ನೇ ಪಾಯಿಂಟ್ಗೆ ಭೇಟಿಯನ್ನ ಕೊಡುವ ಸಾಧ್ಯತೆ ಇದೆ. ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಮೂಳೆಗಳು ಸಿಕ್ಕಿರೋದ್ರಿಂದ ಆ ಪ್ರದೇಶವನ್ನ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಐಡೆಂಟಿಫೈ ಮಾಡಲಾಗಿದೆ. ಇನ್ನು ಸಿಕ್ಕಿರುವಂತಹ ಕುರುಹುಗಳನ್ನು FSLಗೆ ಕಳುಹಿಸಿಕೊಡಲಾಗುತ್ತೆ. ಈಗಾಗಲೇ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅದು ಪುರುಷನ ಮೂಳೆಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಸತ್ತು ಎಷ್ಟು ದಿನ ಆಯಿತು, ಹೇಗೆ ಸತ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಅಥವಾ ನಿಖರತೆ ಸಿಗಬೇಕು ಅಂದರೆ FSL ರಿಪೋರ್ಟ್ ಬರಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಿನ್ನೆ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಇವತ್ತು ಹೇಗೆ ನಡೆಯುತ್ತೆ ಕಾರ್ಯಾಚರಣೆ ಅಂತ ಹೇಳಿ, ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ SIT ಅಧಿಕಾರಿಗಳು? ಮಧುಶ್ರೀ, ಇವತ್ತು 4ನೇ ದಿನದ ಕಾರ್ಯಾಚರಣೆ ಏನು. ನಿನ್ನೆ 3ನೇ ದಿನದಲ್ಲಿ 6ನೇ ಪಾಯಿಂಟಲ್ಲಿ ಈ ಒಂದು ಮೂಳೆಗಳು ಸಿಕ್ಕಿದ್ದಂಥದ್ದು. ಸೊ ಇದರಿಂದಾಗಿ ಇವತ್ತು ಈ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಇಲ್ಲಿ ಈ ಒಂದು ಕೇಸ್ನ ಗಂಭೀರತೆ ಇನ್ನೂ ಕೂಡ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಇವತ್ತು 6ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನ ಈಗ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಗುರುತನ್ನು ಮಾಡಲಾಗಿದೆ. ಸೊ 6ನೇ ಪಾಯಿಂಟನ್ನು ಸಂರಕ್ಷಿತ ಪ್ರದೇಶ ಅಂತ ಗುರುತು ಮಾಡಿ ಅದರ ಸುತ್ತಮುತ್ತ ಕಂಪ್ಲೀಟ್ ಆಗಿ ಅದನ್ನು ಏನು ಶೀಟ್ಗಳ ಮೂಲಕ ಅದನ್ನು ಬಂದ್ ಮಾಡಲಾಗಿದೆ. ಸೊ ಅಲ್ಲಿ ಕೂಡ ಇವತ್ತು ಕಾರ್ಯಾಚರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ ಅಂತ ಏನು ಹೇಳಿದ್ರೆ, ಈಗ ಆ ಒಂದು ಅನಾಮಿಕ ದೂರುದಾರ ಹೇಳಿದ್ದೇನಂತ ಹೇಳಿದರೆ, ಆ ಒಂದು 6ನೇ ಮತ್ತು 7ನೇ ಪ್ಲೇಸ್ನಲ್ಲಿ ಒಟ್ಟು 8 ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಸ್ವತಃ ಆತನೇ SIT ಮೂಲಕ SIT ತನಿಖೆಯಲ್ಲಿ ಹೇಳಿರುವಂಥದ್ದು. SIT ಕೂಡ ಅದನ್ನು ದಾಖಲು ಮಾಡ್ಕೊಂಡಿದೆ. ಸೊ ಅದರಿಂದ ಆತನ ಡಿಮ್ಯಾಂಡ್ ಕೂಡ ಇರುವಂಥದ್ದು ಸ್ವಲ್ಪ ಜಾಸ್ತಿ ಎಲ್ಲ ಡಿಗ್ ಮಾಡಬೇಕು ಅಂತ ಹೇಳಿ. ಅದರಿಂದ 6ನೇ ಸ್ಪಾಟ್ ಏನಿದೆ, 6ನೇ ಸ್ಪಾಟ್ನಲ್ಲಿ ಇವತ್ತು ಇನ್ನೊಂದು ಸ್ವಲ್ಪ ಹೆಚ್ಚಿನ ಡಿಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಅದಾದ ಬಳಿಕ 7, 8, 9ನೇ ಸ್ಪಾಟ್ಗೆ ಹೋಗುವಂಥ ಸಾಧ್ಯತೆಗಳಿದೆ. ಅಂದರೆ ಇಲ್ಲಿ ಸ್ಪಾಟ್ಗಳು ಎಷ್ಟು ಆಗುತ್ತೆ ಅನ್ನೋದು, ಅಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂತ ಹೇಳಿದರೆ, ನಿನ್ನೆ ಏನು 6ನೇ ಸ್ಪಾಟ್ನಲ್ಲಿ ಮಾತ್ರ, ಅಂದರೆ ಇಡೀ ದಿನ ಕೇವಲ ಒಂದು ಸ್ಪಾಟ್ನಲ್ಲಿ ಮಾತ್ರ ತೆಗಿಲಾಯಿತು. ಯಾಕೆಂತ ಹೇಳಿದರೆ ಅಲ್ಲಿ ಆ ಒಂದು ಮೂಳೆಗಳು ಸಿಕ್ಕಿದ್ರಿಂದ ಸದ್ಯಕ್ಕೆ ಆ ಒಂದು ಮೂಳೆಗಳು ಏನು ಆ ಭಾಗದಲ್ಲಿ ಸಿಕ್ಕಿದೆ, ಆ ಒಂದು ಸುತ್ತಮುತ್ತ ಎಲ್ಲ ರೀತಿಯಲ್ಲಿ ಇವತ್ತು ಕೂಡ ಉತ್ಖನನ ಆಗುವಂಥ ಸಾಧ್ಯತೆಗಳಿದೆ. ಸುತ್ತಮುತ್ತ ಇನ್ಯಾವುದಾದ್ರು ಬೇರೆ ಶವಗಳ ಅವಶೇಷಗಳೇನಾದರೂ ಸಿಗ್ಬೋದಾ ಅಂತ ಹೇಳಿ SIT ಅಧಿಕಾರಿಗಳು ನೋಡುವಂಥ ಸಾಧ್ಯತೆ ಇದೆ. ಇದೆಲ್ಲ ಡಿಪೆಂಡ್ ಅಪಾನ್ ಇವತ್ತಿನ ಈ ಒಂದು ಬೆಳಗಿನ ಮೀಟಿಂಗ್ನಲ್ಲಿ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ, ಒಂದು 9 ಗಂಟೆ 10 ಗಂಟೆ ಸುಮಾರಿಗೆ ಒಂದು ಸಣ್ಣ ಮೀಟಿಂಗನ್ನು ಮಾಡ್ಕೊಳ್ತಾರೆ. ಅಂದರೆ ಪ್ರತಿನಿತ್ಯ ಹೇಗೆ ಮಾಡ್ತಾ ಇದ್ರು ಅದೇ ರೀತಿ ಒಂದು ಸಣ್ಣ ಮೀಟಿಂಗನ್ನು ಮಾಡ್ಕೊಳ್ತಾರೆ. ಅಲ್ಲೇನಾದರೂ ಯಾವುದಾದ್ರೂ ಡಿಮ್ಯಾಂಡ್ ರೈಸ್ ಆದರೆ ಇವತ್ತು 6ನೇ ಸ್ಪಾಟ್ನಲ್ಲೇ ಈ ಒಂದು ಉತ್ಖನನ ಕಾರ್ಯವನ್ನು ಕೂಡ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳಿದೆ. ಸೊ ಅದಾದ ಬಳಿಕ 7ನೇ ಸ್ಪಾಟ್ನಲ್ಲೂ ಕೂಡ ಉತ್ಖನನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ರೆಡಿಯಾಗಿರುವಂಥದ್ದು. ಏನು 6ನೇ ಸ್ಪಾಟ್ ಇತ್ತು, 6ನೇ ಸ್ಪಾಟ್ನ ಒಂದು 25ರಿಂದ 30 ಅಡಿಗಳಷ್ಟು ದೂರದಲ್ಲೇ ಇರುವಂಥದ್ದು 7ನೇ ಸ್ಪಾಟ್ ಆಗಿರುತ್ತೆ. ಸೊ ಆ ಒಂದು 7ನೇ ಸ್ಪಾಟ್ ಪಕ್ಕದಲ್ಲೇ ಇರೋದ್ರಿಂದ ಈ ಭಾಗ ಎರಡನ್ನೂ ಅಟ್ ಎ ಟೈಮ್ ಒಂದೇ ಕಡೆ ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ 6ನೇ ಸ್ಪಾಟ್ನಲ್ಲಿ ಏನಾದರೂ ಉತ್ಖನನ ಕಾರ್ಯ ಮುಂದುವರೆದ್ರೆ ಅದ್ರ ಜೊತೆಗೆ 7ನೇ ಸ್ಪಾಟನ್ನು ಕೂಡ ಉತ್ಖನನ ಮಾಡಲಿಕ್ಕೆ ಸಿಬ್ಬಂದಿಗಳಿದ್ದಾರೆ. ಯಾಕೆಂದರೆ ಹೇಳಿದ್ರೆ, ನಿನ್ನೆ ನಾವು ನೋಡಿದ್ವಿ ಒಟ್ಟು 66 ಜನರು, ಅಂದರೆ ಈ ಅನಾಮಿಕ ದೂರುದಾರ ಸೇರಿದಂಗೆ 66 ಜನ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಎಲ್ಲೂ ಸೇರಿ 66 ಜನರಿದ್ರು. ಮ್ಯಾನ್ ಪವರ್ ಸಾಕಷ್ಟಿದೆ, ಅಧಿಕಾರಿಗಳು ಜಾಸ್ತಿ ಇದ್ದಾರೆ. ಮತ್ತು ಏನು ಈ ಒಂದು ಪಂಚನಾಮೆ, ಪಂಚರು ಮತ್ತು ಪ್ರೊಸೀಜರ್ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಹೆಚ್ಚುವರಿ ಸಿಬ್ಬಂದಿಗಳೇ ಇರೋದ್ರಿಂದ, ಜಾಸ್ತಿನೇ ಇರೋದ್ರಿಂದ ಸದ್ಯಕ್ಕೆ ಆ ಒಂದು 2 ಕಡೆ ಅಟ್ ಎ ಟೈಮ್ ಮಾಡುವಂಥ ಸಾಧ್ಯತೆಗಳಿದೆ. ಸೊ 7ನೇದರಲ್ಲಿ ತುಂಬ ಈಗ ಕ್ಯೂರಿಯಸ್ ಆಗಿರುವಂಥದ್ದು. ಯಾಕೆಂತ ಹೇಳಿದರೆ, ನಿನ್ನೆ 6ರಲ್ಲಿ ಈ ಒಂದು ಶವ ಸಿಕ್ಕಿರುವಂಥದ್ದು, ಶವದ ಅವಶೇಷಗಳು ಸಿಕ್ಕಿರುವಂಥದ್ದು, ಪಾರ್ಷಿಯಲಿ ಸ್ಕೆಲಿಟನ್ಸ್ ಅಲ್ಲಿ ಸಿಕ್ಕಿರೋದ್ರಿಂದ ಈಗ ಪಕ್ಕದಲ್ಲಿರುವಂತಹ 7ರಲ್ಲೂ ಕೂಡ ಸಿಗಬಹುದು ಅಂತ ಹೇಳಿ ಸಾಕಷ್ಟು ಊಹೆಗಳಿದೆ, ಜನರ ಕುತೂಹಲ ಇದೆ. ಇವತ್ತು ಆ 7, 8, 9ರಲ್ಲಿ ಏನೇನು ಸಿಗುತ್ತೆ ಸಿಗಲ್ಲ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.